ಅದು ನಾನು ನಮ್ಮಮ್ಮ ಮಾಡ್ತಿರೋದು. ಅಮ್ಮ ಮಾಡಿರೋದೆಲ್ಲ ಇನ್ನೊಂದು ರೊಟ್ಟಿ ಎಕ್ಸ್ಟ್ರಾ ತಿಂತೀನಿ. ಡಯಟ್ ಫುಡ್ ಫ್ರೆಂಡ್ಸ್. ಆಹಾ, ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ನೋಡಿದ್ರಲ್ಲ, ಬೆಳಗ್ಗೆ ಟಿಫನ್ ಅಮ್ಮ ರೊಟ್ಟಿ ಮಾಡಿದರು, ಅಕ್ಕಿ ರೊಟ್ಟಿ ಮಾಡಿದರು. ಅಕ್ಕಿ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿ ಸೂಪರಾಗಿತ್ತು. ನಮ್ಮಮ್ಮ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನಾನಂತೂ ಇಲ್ಲಿ ಬಂದರೆ ಮಿಸ್ ಮಾಡ್ಕೊಳ್ಳಲ್ಲ. ರೊಟ್ಟಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನೇ ರೇಗಿಸ್ತಾ ಇದ್ರು ನೋಡಿ, ಚೆನ್ನಾಗೈತೆ ಅಂತ ಇನ್ನೊಂದು ರೊಟ್ಟಿ ಎಕ್ಸ್ಟ್ರಾ ತಿಂತೀನಿ ಅಂತ ಅಂದಿದ್ದಕ್ಕೆ. ಈಗ ನನ್ನ ಹಳೆಯ ಫೋಟೋಸನ್ನು ನೋಡ್ತಾ ಇದ್ವಿ. ಇವು ಎಲ್ಲೋ ಮೇಲೆತ್ತಿಟ್ಟಿದ್ರಂತೆ, ಟ್ರಂಕಲ್ಲಿ ಹಾಕಿ ಎತ್ತಿಟ್ಟಿದ್ರಂತೆ. ಮೊನ್ನೆ ಏನೋ ನೋಡಬೇಕಾದ್ರೆ ಸಿಕ್ಕೈತೆ ಇದು ನೋಡಿ. ನಾನು ಮದುವೆಗಿನ್ನ ಮುಂಚೆ ಫೋಟೋ ನೋಡಿ. ಆವಾಗ ಯಾವ ಥರ ಇದ್ದೀನಿ, ಇವಾಗ ಹೆಂಗಿದ್ದೀನಿ. ಆವಾಗಿನ ಫೋಟೋಸ್ ನೋಡಿದ್ರೇ ಎಷ್ಟು ಒಂಥರ ಖುಷಿಯಾಗುತ್ತೆ ಮತ್ತು ನಗು ಬರುತ್ತೆ. ಆವಾಗಿರೋ ಬಾಡಿಗೂ ಇವಾಗಿರೋ ಬಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಇದು ನಮ್ಮಮ್ಮ ಮತ್ತು ನನ್ನ ತಂಗಿ, ಅಂದರೆ ಅವೆಲ್ಲ ಸ್ಕೂಲ್ಗೆ ಹೋಗುವಾಗ ತೆಗೆದಿರುವಂಥ ಫೋಟೋಸು. ಅಂದರೆ ಹಳೆಯ ಫೋಟೋಸ್ ಅಂದರೆ ಯಾವ ಜಾಸ್ತಿ ಇಲ್ಲ, ಸುಮಾರು ಒಂದು ಸ್ವಲ್ಪ ಫೋಟೋಸ್, ಒಂದು 4-5 ಫೋಟೋ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೊಂದೇ ಒಂದು ಚಿಕ್ಕವಳಿದ್ದಾಗ ಒಂದು ಫೋಟೋ ಇದೆ ಅಷ್ಟೇ. ಅದೊಂದು ಸಿಗಂಗಿಲ್ಲ. ಸಿಕ್ಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇದು ನೋಡಿ. ಅವಾಗ ಹೆಂಗಿದ್ದೀನಿ, ಇವಾಗ ಯಾವ ಥರ ಇದ್ದೀನಿ ನೋಡೋದು ನನಗೆ ನಗು ಬರ್ತಾಯಿದೆ. ಇವಳು ನನ್ನ ಫ್ರೆಂಡು, ಪಾಪ ತೀರ್ಕೊಂಡ್ಬಿಟ್ಲು. ಇವಳು ಅಕ್ಕ ತಂಗಿಯರು, ಇವರಿಬ್ಬರು. ಸೆಂಟ್ರಾಗಿರೋಳು ತಂಗಿ ನೋಡಿ. ಮತ್ತು ಕೆಲವೊಂದು ಫೋಟೋಸ್ ಅಂದರೆ ನಮ್ಮ ಮದುವೆ, ಇವಾಗ ಏನು ಮೆಮೊರಿ ಫೋಟೋಸ್ ಇದ್ದಾವೆ ಅಂದರೆ ಸ್ವಲ್ಪ ನನ್ನ ಮದುವೆ ಆದಾಗಿಂದ ಇತ್ತೀಚೆಗೆ ತೆಗೆದಂಥ ಫೋಟೋಸ್ ಅಷ್ಟೇ. ಅದು ಬಿಟ್ಟರೆ ಮುಂಚೆ ಫೋಟೋಸ್ ಯಾವುದೂ ಇಲ್ಲ ನನ್ನ ಹತ್ರ. ಅದಕ್ಕೆ ಹೇಳೋದಲ್ಲ, ಇವೆಲ್ಲ ನೋಡ್ತಾ ಇದ್ದರೆ ಒಂದು ಮೆಮೊರಿ ಫೀಲ್ ಕೊಡುತ್ತೆ ಅಂದ್ಬಿಟ್ಟು. ಇದು ನನ್ನ ತಮ್ಮ, ನಮ್ಮಮ್ಮ ಅವಾಗ ಹೆಂಗಿದ್ದಾರೆ ನೋಡಿ, ನಮ್ಮಮ್ಮ ಹೆಂಗಿದ್ದಾರೆ, ಇವಾಗ ಯಾವ ಥರ ಇದ್ದಾರೆ ನೋಡಿದ್ರೆ ಪಾಪ ಅನಿಸುತ್ತೆ. ಇದು ಬಂದು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನಮ್ಮ. ಇದು ನಮ್ಮಮ್ಮ, ಇದು ಅಮ್ಮನಮ್ಮ. ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು ಅಮ್ಮನ ಅಮ್ಮ. ಇವ್ರು ಬಂದು ಸೆಂಟ್ರಾಗಿರೋದು ನನ್ನ ತಮ್ಮ. ಈ ಕಡೆ ಇರೋದು ನಮ್ಮ ಅಪ್ಪನಮ್ಮ ಇದ್ದಾರಲ್ಲ, ಅವರ ಅಕ್ಕ. ಇದನ್ನೇ ವಾದಿ ಮಾಡ್ತಾಯಿದ್ವಿ, ಅವರು ಇವರು ಅಂತಂದ್ಬಿಟ್ಟು. ಯಾಕಂದರೆ ಗೊತ್ತಿರಲ್ಲ, ನಾವು ನೋಡಿದ್ದೀವಿ. ನಾನು ಚಿಕ್ಕವಳಿದ್ದಾಗ ನೋಡಿದ್ದೀನಿ, ಹಂಗಾಗಿ ನನಗೆ ನೆನಪಿದೆ. ಇವೆಲ್ಲ ಸುಮ್ಮನೆ ಹಿಂಗೆ ಮನೆ ಮುಂದೆ ಕುತ್ಕೊಂಡಾಗ ತೆಗೆದಿರೋ ಅಂಥ ಫೋಟೋ ನೋಡಿ. ಅವಾಗಂತೂ ಎಷ್ಟು ಚೆನ್ನಾಗಿದ್ದೀನಿ ಅಂತೀರ. ಒಂದೊಂದು ಫೋಟೋದಲ್ಲಿ ಚೆನ್ನಾಗಿದೆ, ಒಂದೊಂದು ಫೋಟೋದಲ್ಲಿ ಚೆನ್ನಾಗಿಲ್ಲ. ಇವೆಲ್ಲ ಹಳೆಯ ಫೋಟೋಸು, ಅದೇ ಹೇಳಿದೆ ಅಲ್ಲ. ಈ ಕಡೆ ಇರೋ ನನ್ನ ತಮ್ಮ, ಇವನ್ನೇ ನೋಡ್ಕೊಳ್ತಾ ಕೂತಿದ್ವಿ. ಜಾಸ್ತಿ ಏನು ಫೋಟೋಸ್ ಇಲ್ಲ, ಅದನ್ನೇ ಹೇಳ್ತಿದ್ದೆ, ನಾನು ತಗೊಂಡೋಗ್ತೀನಿ ಊರಿಗಂತ ಅಂತಿದ್ದೆ. ಇದು ನೋಡಿ, ಇದು ಬಂದು ನಮ್ಮ ಅಕ್ಕನ ಮದುವೆಯಲ್ಲಿ ತೆಗೆದಿರೋ ಫೋಟೋ ಇದು. ನಾನು, ನನ್ನ ತಂಗಿ, ಸೆಂಟ್ರಾಗಿರೋಳು ನಮ್ಮ ಅತ್ತೆ ಮಗಳು. ಇದು ನೋಡಿ. ಇದು ಬೆಂಗಳೂರಲ್ಲಿ ತೆಗೆದಿರೋ ಫೋಟೋ. ಅಂದರೆ ಕಂಪ್ನಿ, ಅಂದರೆ ಫ್ಯಾಕ್ಟ್ರಿಗೆ ಕೊಡಬೇಕಲ್ವ ಅಲ್ಲಿ. ಅಂದರೆ ನಾವು ಏನು ಪೇಮೆಂಟ್ ಅಲ್ಲಿ ಕೇಳ್ತಾರೆ, ನಮ್ಮದು ಸ್ಯಾಲ್ರಿದು ಇದಕ್ಕೆಲ್ಲ ಕೇಳ್ತಾರೆ ಅಲ್ಲ, ಆವಾಗ ಕೊಡಬೇಕು ಫೋಟೋ. ಆವಾಗ ತೆಗೆಸಿದ್ದು ಫೋಟೋ. ಇವೆಲ್ಲ ಡ್ರೆಸ್ಸು ಇನ್ನೂ ಇದ್ದು, ಇಲ್ಲಿಗೆ ಬಂದರೂ ತೊಗೊಂಡು ಬಂದಿದ್ದೆ, ಒಂದು ಮೆಮೊರಿಗೆ ಇರಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ದು ಡ್ರೆಸ್ಗಳಂತ ತೊಗೊಂಬಂದಿದ್ದೆ, ಇನ್ನೂ ಇದ್ದು. ಈಗ ರೀಸೆಂಟಾಗೆ ತೆಗ್ದೀನಿ. ಇವಳು ಕೂಡ ನನ್ನ ಫ್ರೆಂಡು. ಅಂದರೆ ತುಂಬ ಜನ ಫ್ರೆಂಡ್ಸ್ ಇದ್ದರು, ಅಂದರೆ ಅಷ್ಟು ಯಾರ್ದು ಫೋಟೋಸ್ ಇಲ್ಲ ಜೊತೆ ನನ್ನ ಹತ್ರ ನೋಡಿ. ಇಷ್ಟು ಫೋಟೋ. ಒಂದು ಚಿಕ್ಕವಳಿದ್ದಾಗ ಒಂದು ಫೋಟೋ ಇದೆ, ನೋಡೋಣ ಸಿಕ್ಕಿದ್ರೆ ತೋರಿಸ್ತೀನಿ. ಅದು ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಅದು ಫೋಟೋ. ಅದು ಇವಾಗೇನಾರು ನೋಡಿದ್ರೆ ಅದು ನಾನೇನೋ ಅನಿಸುತ್ತೆ. ಬನ್ನಿ, ಇವಾಗ ತೋಟಕ್ಕೆ ಬಂದು ಬಟ್ಟೆ ತೊಳೆಯೋಕ್ಕೆ ಬಂದಿದ್ವಿ. ಅಮ್ಮ ಊಟ ತೊಗೊಂಡು ಬಂದಿದ್ರು. ನಾನು ಮತ್ತು ನನ್ನ ತಂಗಿ, ತಮ್ಮ 3 ಜನ ಬಂದಿದ್ವಿ ಬಟ್ಟೆ ತೊಳೆಯೋಕ್ಕೆ. ನೀರು ಅಂದರೆ ಯಾವಾಗ ಹಳ್ಳಿಗಳಲ್ಲಿ ಜಾಸ್ತಿ ಯಾವಾಗಲೂ ಕರೆಂಟ್ ಇರಲ್ಲ ಜಾಸ್ತಿ. ಮಧ್ಯಾಹ್ನ ಟೈಮ್ ಇರುತ್ತೆ, ಅದು ಅಂದರೆ ಶಿಫ್ಟ್ ಇರುತ್ತೆ. ಬೆಳಗ್ಗೆ ಇರುತ್ತೆ, ಇಲ್ಲಾಂದರೆ ಸಂಜೆ ಇರುತ್ತೆ, ನೈಟ್ ಇರುತ್ತೆ, ಮಧ್ಯಾಹ್ನ ಇರುತ್ತೆ. ಈ ಥರ ಶಿಫ್ಟ್ ವೈಸ್ ಇರುತ್ತೆ ಮೋಟ್ರ್ ಲೈನು. ಅವ್ರು ಯಾವಾಗ ನೀರು ತುಂಬಿಸಿರ್ತಾರೆ ನೋಡಿ, ಆವಾಗ ಬಟ್ಟೆ ತೊಳಿಬೇಕು. ಅಂದರೆ ಮೋಟ್ರ್ ಲೈನ್ ಯಾವಾಗಿರುತ್ತೆ ಆವಾಗ ಬಟ್ಟೆ ತೊಳಿಬೇಕಲ್ಲ, ಹಂಗೆ ತೊಳಿಯೋಕ್ಕಂತ ಬಂದಿದ್ವಿ. ಅಮ್ಮ ಊಟ ತಗೊಂಡು ಬಂದಿದ್ರು ಇವತ್ತು. ಹಲಸಿನಕಾಯಿ ಹಾಕಿ, ಎಳೆದಿರುತ್ತೆ ನೋಡಿ ಹಲಸಿನಕಾಯಿ, ಅದು ಮತ್ತು ಬೇಳೆ ಹಾಕಿ ಬಸ್ಸಾರು ಮಾಡಿದರು. ತುಂಬ ಅಂದರೆ ತುಂಬ ಆಗಿತ್ತು. ನಾವು ಆಮ್ಲೆಟ್ ತಿಂತೀವಿ, ಎಗ್ಗದು ಫ್ರೈ ತಿಂತೀವಿ ನೋಡಿ, ಆ ಥರ ಇತ್ತು ಟೇಸ್ಟು.
ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ ನೆನೆಸ್ಕೊತಾ ಇದ್ದರೆ. ಅಷ್ಟು ಚೆನ್ನಾಗಿತ್ತು. ಬಸ್ಸಾರು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ತೋಟದಲ್ಲಿ ಕುತ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನನಗಂತೂ ತುಂಬ ಇಷ್ಟ. ಮತ್ತು ಬಾಳೆದೆಲೆ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದ ನನ್ನ ತಮ್ಮ. ಆ ಬಾಳೆದೆಲೆಗೆ ಹಾಕ್ಕೊಂಡು ಅನ್ನ ಸಾರು ಊಟ ಮಾಡ್ತಾಯಿದ್ವಿ. ಅದೇ ಹೇಳಿ ಮುದ್ದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅಂದ್ಕೊಂಡು ಮಾತಾಡಿಕೊಂಡು ತಿಂತಾಯಿದ್ವಿ. ಬಸ್ಸಾರು ಅಷ್ಟೇ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ನಾನು ನಿಮಗೆ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ, ಏನು ರೆಸಿಪಿ ತೋರಿಸೋದಕ್ಕೂ ಆಗಲಿಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಸ್ಸಾರು ಟೇಸ್ಟ್ ಅಂತೂ ಸೂಪರಾಗಿತ್ತು. ಇದು ಬೆಕ್ಕು ನೋಡ್ತಾ ಇದ್ದೀರಲ್ಲ, ಇದು ಅದೇ ಬಂದಿದೆ. ನಮ್ಮದು ಏನು ನಿನ್ನ ಮನೆ ಇದೆ ನೋಡಿ, ಅಲ್ಲಿರುತ್ತೆ ಯಾವಾಗಲೂ. ನಮ್ಮ ಹತ್ರ ಬರಲ್ಲ, ಎಲ್ಲೂ ಹೋಗೋದಿಲ್ಲ. ನಮ್ಮ ಅಮ್ಮಗೆ ಸ್ವಲ್ಪ ಪ್ರಾಣಿಗಳಂದರೆ ತುಂಬ ಇಷ್ಟ. ಜಾಸ್ತಿ ಬೇಗ ಅಟ್ಯಾಚ್ ಆಗಿಬಿಡ್ತವೆ, ನಾಯಿಗಳಾಗಲಿ ಬೆಕ್ಕುಗಳಾಗಲಿ ಎಲ್ಲವೂ. ಇದು ಅದೇ ಹೇಳಿದ್ನಲ್ಲ, ಬೆಕ್ಕು ಅಂದರೆ ಯಾರು ಸಾಕಿದ್ದಂತ ಗೊತ್ತಿಲ್ಲ, ಇಲ್ಲೇ ಇರುತ್ತೆ ಯಾವಾಗ್ಲೂ, ಎಲ್ಲೂ ಹೋಗೋದಿಲ್ಲ ಅದು. ಮತ್ತು ಬಟ್ಟೆ ಅಂದರೆ ನಾವೀಗ ನಾನೇನು ಮಾಡಲ್ಲ ಬಾ ಬಟ್ಟೆಗಳೆಲ್ಲ ಅಂತ ಅಂದ್ಬಿಟ್ಟು ತೊಳ್ದಾಕಿದ್ವಿ. ಬಾರಿ ಅನ್ನ ತಿನ್ಬೇಡ ಅಂತ ಹೇಳ್ತೈತಿ. ಏನು ಕರ್ಕಿ ಹಾಂ ಏನು ಏನಾ ಮೆಮೊರಿ ಕಾರ್ಡ್ ಫುಲ್ ಆಯ್ತಾ? ಏನೇ ಕರ್ಕಿ ಹಾಂ ಬಾ ಶಿಬಿ ಬಾ, ನಾನೇನು ಮಾಡಲ್ಲ ಬಾ. ಒಂದು ದಾಸವಾಳ ಐತೆ ನೋಡು ಅಲ್ಲಿ, ಹೂ ಕಿತ್ತಿಟ್ಟು ಬಂದ. ಮತ್ತು ಹೂವೇ ಹೋಗಿ ಬಿಡಿಸ್ತೀಯ? ಇಲ್ಲಿ ದಾಸವಾಳ ಐತೆ ನೋಡಿ ಹಿಂದೆ, ಕಿತ್ಕ ಅದು. ನಾನೇನು ಮಾಡಲ್ಲ ಬಾರೇ, ನಾನೇನು ಮಾಡಲ್ಲ ಬಾ. ಗುರು ಇಲ್ಲಿ ದಾಸವಾಳ ಐತೆ ನೋಡು. ಅಯ್ಯ ಇದು ಒಣಗ್ದಂಗೆ ಆಗಿತ್ತೆ ಬಿಡು, ಒಣಗ್ದಂಗೆ ಆಗಿತ್ತೆ. ಬೆಳಗ್ಗೆನೆ ಕಿತ್ಕೋಬೇಕಾನೆ ನೀನು. ಅಲ್ಲ, ಬೆಳಗ್ಗೆ ಟೈಮ್ ಏರಿಸ್ತಿದ್ದಲ್ಲ ನೀನು, ಏರಿಸ್ತಿದ್ದಲ್ಲ ನೀರು. ಹೌದೇನು? ಹಾಂ. ಮಧ್ಯಾಹ್ನ ಕರೆಂಟ್ ಏನಿದು? ಸರಿ, ಹೋಗ್ತಾ ಇರ್ತೀನಿ ಬಾಪ. ಮತ್ತೆ ಊರಿಗೆ ಬರಬೇಕಲ್ವ, ಆಗಲೇ 15 ದಿನ ಆಗ್ತಾ ಬಂತು. ಹಾಗಾಗಿ ಬಟ್ಟೆಗಳೆಲ್ಲ ಏನು ಅಂದರೆ ಮೈಲಿಗೆ ಬಟ್ಟೆ ಎಲ್ಲ ಏನು ಹಂಗೆ ತೊಗೊಂಡೋಗೋದಂತ ಅಂದ್ಬಿಟ್ಟು ಎಲ್ಲ ತೊಳೆದಾಕಿದ್ವಿ. ನೋಡಿ, ಇಷ್ಟೊಂದು ಬಟ್ಟೆ ತೊಳೆದಾಕಿದ್ದೀವಿ. ಒಂಥರ ಚೆನ್ನಾಗಿರುತ್ತೆ ಅಲ್ಲ ತೋಟದಲ್ಲಿ ಬಟ್ಟೆ ತೊಳೆಯೋದು, ಚೆನ್ನಾಗಿರುತ್ತೆ ಅಲ್ಲ, ಹಂಗಾಗಿ ತೊಳೆದಾಕಿದ್ವಿ. ಯಾವಾಗಲೂ ಅಷ್ಟೇ, ಅಂದರೆ ಮೈಲಿಗೆ ಬಟ್ಟೆ ಏನು ತೊಗೊಂಡು ಬರಲ್ಲ. ಬರಬೇಕಾದ್ರೆ ಎಲ್ಲ ನಮ್ಮ ಅಪ್ಪ ಬೈತಾರೆ, ಅದೇನು ಬಿಚ್ಚಿರೋ ಬಟ್ಟೆ ತಗೊಂಡು ಹೋಗ್ತೀರಾ, ತೊಳ್ಕೊಂಡು ತಗೊಂಡು ಹೋಗ್ರಿ ಅಂತ ಅಂತಾರೆ. ಯಾವಾಗಲಾದರೂ ಅಷ್ಟೇ, ಹಂಗೆಲ್ಲಾದ್ರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ, ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಆ ಥರ ಬಿಚ್ಚಿರೋ ಬಟ್ಟೆ ತೊಗೊಂಡು ಹೋಗ್ಬಾರ್ದಂತೆ, ಮೈಲಿಗೆ ಬಟ್ಟೆನ, ಹಾಗಂತ ಹೇಳ್ತಿರ್ತಾರೆ. ಹಂಗಾಗಿ ಎಲ್ಲ ತೊಳೆದಾಕಿ ನೋಡಿ, ಎಷ್ಟೊಂದು ಬಟ್ಟೆ ತೊಳೆದಾಕಿದ್ದೀವಿ. ಹೆಂಗಿದ್ರು ಅಂದರೆ ನೀರು ಇರ್ತವೆಲ್ಲ ತೋಟದಲ್ಲಿ, ಹಂಗಾಗಿ ಎಲ್ಲ ತೊಳೆದಾಕಿದ್ವಿ ಬಟ್ಟೆಗಳನ್ನ. ಅಂದರೆ ಇವತ್ತು ಬಿಸಿಲಿಲ್ಲ, ಮೋಡ ಇತ್ತಲ್ವ, ಅದಕ್ಕೆ ಹಿಂಗೆ ಬಿಟ್ಟಿದ್ದೀವಿ. ಇವಾಗ ನಾನು ಮನೆ ಕಡೆ ಹೊರಟೆ. ಇಲ್ಲಿಂದ ಹತ್ರನೇ ಆಗುತ್ತೆ. ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಿಮಗೆ. ಈ ಸೈಡ್ ಹೋದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗುತ್ತೆ, ಈ ಸೈಡ್ ಹೋದರೆ ನಮ್ಮೂರಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರ್ತೀನಿ ಎಲ್ಲ. ಬನ್ನಿ, ಇವಾಗ ಸಂಜೆಗೆ ಹೋಗಬೇಕು ಚಿಕ್ಕಮ್ಮನ ಮನೆಗೆ. ಶಾವಿಗೆ ಮಾಡಿದ್ರಿ ಇವತ್ತು, ತುಂಬ ಟೇಸ್ಟಿಯಾಗಿತ್ತು. ಅದನ್ನು ತೋರಿಸ್ತೀನಿ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋ ಕೊನೆವರೆಗೂ ನೋಡಿ. ಕಾಮಿಡಿ ಐತೆ, ನಿಮಗೆ ಒಂದು ಸೀನಲ್ಲಿ ಕಾಮಿಡಿ ಐತೆ, ಯಾರು ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಡ್ಕೊಂಡೇ ಹೋಗ್ತೀನಿ. ಹತ್ರ ಆಗುತ್ತೆ ಅಲ್ಲ ನಮ್ಮೂರು ತೋಟಕ್ಕೂ, ಅಂದರೆ ತೋಟಕ್ಕೂ ನಮ್ಮ ಮನೆಗೂ ಹತ್ರ ಆಗುತ್ತೆ, ಹಂಗಾಗಿ ನಡ್ಕೊಂಡೇ ಹೋಗ್ತಾಯಿನಿ. ಸ್ವಲ್ಪ ವಾಕದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು.
ಇದೆಲ್ಲಿದೆಯಾ ಪೈಪ್ ಹೊಡೆದಿರೋದು? ಎಲ್ಲಿದ್ದು ಪೈಪ್ ಹೊಡೆದಿರೋದು? ನಿಮ್ದಾ? ಹಾಂ, ಅಲ್ಲ ಈ ಕಡೆಯಿಂದ ಆ ಕಡೆಗೆ ಪೈಪ್ ಹಾಕಿದ್ದೀರಾ? ಅದೇನಾದ್ರು ಮಾಡಿ ಇದು ಮಾಡಿಸ್ಬೇಕಲ್ಲ. ಹಾಂ ಹಾಂ, JCB ತರಬೇಕೇನು ಅದಕ್ಕೆ? ಹಾಂ 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 ಹ್ಞೂ, ಗಾಡಿಗಳು ಜಾಸ್ತಿ ಓಡಾಡ್ತಾವಲ್ಲ ಈಗ. ಏನಾಗ್ತೀವಿ ಹೊಲಕ್ಕೆ? ಮೆಣಸಿನ ಗಿಡ ರೋಡ್ ಸೈಡಾಗ ಹಾಕಿ ಬಿಡ್ತಾರ. ನೀವು ಹೋಗಿ ಹೋಗಿ ಇಲ್ಲಿ ರೋಡ್ ಸೈಡಿಗೆ ಹಾಕಿದ್ರೆ ಬಿಡ್ತಾರೆ ನೀ ಆ ಮೆಣಸಿನ್ಕಾಯಿನ? ಆ ಕಡೆ ಎಲ್ಲಾದ್ರೂ ಒಳಗೆ ಹಾಕ್ಯ? ಆ ಕಡೆ ಬೇಲಿ ಪಕ್ಕಕ್ಕೆ ಹಾಕಿಬೇಕು ತಾನೆ. ಮುಳುಗಲ್ಲ, ಒಬ್ರ ಇಬ್ರ ಅಷ್ಟು ಗಾಡಿಗಳು ಅಡ್ಡಾಡ್ತವೆ. ನಾಡಿದ್ದು ಊರಿಗೆ ಹೋಗ್ತೀವಿ ಅನ್ನೋದಕ್ಕೆ ಶಾವಿಗೆ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಹಿಂಗೆ ಹೆಣ್ಮಕ್ಳು ಏನಾದರೂ ತವ್ರ ಮನೆಗೆ ಬಂದರೆ ಈ ಥರ ಏನಾದರೂ ಸ್ವೀಟು ಇಲ್ಲ ನಾನ್ ವೆಜ್ಜು ಈ ಥರ ಮಾಡ್ತಾ ಇರ್ತಾರೆ ಜಾಸ್ತಿ. ಹಂಗಾಗಿ ಶಾವಿಗೆ ಮಾಡ್ತೀನಿ ಅಂತ ಅಂದರು. ಹಂಗಾಗಿ ರಾತ್ರಿ ಇಲ್ಲಿ ಊಟಕ್ಕೆ ಬಂದಿದ್ವಿ ಚಿಕ್ಕಮ್ಮನ ಮನೆಗೆ. ಇಲ್ಲಿ ಇವತ್ತು ಇದು ರಾಗಿ ಶಾವಿಗೆ, ಅಕ್ಕಿ ಶಾವಿಗೆನೂ ಕೂಡ ಮಾಡ್ತಾರೆ. ಇದು ರಾಗಿ ಶಾವಿಗೆ. ಏನಿಲ್ಲ, ನಾವು ಮುದ್ದೆ ಮಾಡ್ತೀವಿ ನೋಡಿ, ಹಂಗೆ ಮುದ್ದೆ ಮಾಡ್ದಂಗೆ ಮಾಡಿಕೊಂಡು ಈ ಥರ ಒತ್ತದು ಅಷ್ಟೇ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡಿದ್ದು ದಾಖಲೆ ಇಲ್ಲ. ಅದು ಏನ್ ಮಾಡಿದ್ದೆ? ಅದು ನಮ್ಮ ಮನೇಲಿ ಮಾಡಿದ್ವಿ ಶಾವಿಗೆನ ಲಾಸ್ಟ್ ಟೈಮ್ ಬಂದಾಗ. ಸ್ವಲ್ಪ ಕೈ ಹಚ್ಕೊಡ್ರಿ. ದೇವ್ರ ಪೂಜೆ ಮಾಡೋಕೆ ಒಂದು ಇಡಿ ಇಲ್ಲ, ನಾನು ಸ್ವಲ್ಪ ವಿಡಿಯೋ ಮಾಡ್ತೀನಿ ಆಮೇಲೆ. ರೌಂಡಪ್ ಮಾಡಿಲ್ಲ ಅಂದರೆ ಶಾವಿಗೆ 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 ಏಕಕ್ಕ ಇಟ್ಕೊಳಕಪ್ಪ ಹುಡುಗಿ ಮುದ್ದೆ ಕರೆಕ್ಟಾಗಿ ಒಂದು ಮುದ್ದೆ ಹಿಡಿಯುತ್ತದೆ. ಏನಪ್ಪ ಇದು? ಏನಪ್ಪ ಅದು? ಏನದು? ಏನು ಅಲ್ಲ, ನಾನು ಕೇಳಿ ಇದೇನು ಹೇಳು, ಇದೇನು ಹೇಳಿದ್ದು? ಶಾವ್ಗೆ. ಶಾವ್ಗೆ ಶಾವ್ಗೆ ಹ್ಞೂ ಶಾವ್ಗೆ. ಏನು ಹೇಳು? ಶಾವಿಗೆ. ಶಾವಿಗೆ ಕ್ವಾಯ್ಗೆ ಅಲ್ಲೋ, ಶಾವಿಗೆ ಶಾವಿಗೆ. ಈ ಕಡೆ ನೋಡು ಪಪ್ಪ, ಈ ಕಡೆ ನೋಡು ಪಪ್ಪ. ಶಾವಿಗೆ. ನಿಮ್ಮ ಅಜ್ಜಿ ಕಾಣ್ತೈತೆ ಅದ್ರೊಳಗೆ. ತೋಟದ ಅಜ್ಜಿ ಕಾಣ್ತೈತೆ ನೋಡಲ್ಲಿ, ತೋಟದ ಅಜ್ಜಿ ಕಾಣ್ತೈತೆ. ಯಾರ್ಯಾರು ಕಾಣ್ತಿದ್ದೀರಿ ಹೇಳಲ್ಲಿ? ತೋಟದಜ್ಜಿ, ನಿಮ್ಮಜ್ಜಿ, ಅಕ್ಕ, ಅಲ್ಲಿ ಅಲ್ಲಿ ಗುರಯ್ಯ ಗುರಪ್ಪ. ಸಾಕು 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 ಮಗನೇ ಹೋಗಲಿ. ನೋಡಿದ್ರಲ್ಲ ಶಾವಿಗೆ ಯಾವ ಥರ ಮಾಡೋದಂತ. ನನಗೂ ತುಂಬ ಇಷ್ಟ. ಬಂದಾಗೆಲ್ಲ ಮಾಡ್ತಾ ಇರ್ತಾರೆ ಈ ಥರ ರಾಗಿ ಶಾವಿಗೆ ಮತ್ತು ಅಕ್ಕಿ ಶಾವಿಗೆ ಈ ಥರ ಮಾಡ್ತಾಯಿರ್ತಾರೆ. ಜಾಸ್ತಿ ರಾಗಿ ಶಾವಿಗೆನೇ ಮಾಡೋದು, ಯಾಕಂದರೆ ಇದು ಎದೆ ನೋವಿಗೆಲ್ಲ ತುಂಬ ಒಳ್ಳೆಯದು. ಬರೀ ರಾಗಿ ಮುದ್ದೆ ತಿನ್ನೋದಕ್ಕೂ ಈ ಥರ ಶಾವಿಗೆ ಮಾಡಿಕೊಂಡು ತಿನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಅಂದರೆ ಏನು ಎದೆ ನೋವಿಗೆಲ್ಲ ತುಂಬ ಒಳ್ಳೆಯದು ಇದು ಶಾವಿಗೆ.
ಇದಕ್ಕೆ ಕಾಯಿ ಹಾಲು ಅಂತ ಮಾಡ್ತೀವಿ ನಾವು. ಕಾಯಿ ಮತ್ತು ಬೆಲ್ಲ ಏಲಕ್ಕಿ ಎಲ್ಲ ಹಾಕಿ ರುಬ್ಬಿ ಮಾಡ್ತೀವಿ. ಅಂದರೆ ಕಾಯಿ ರಸ ಮತ್ತು ಕಾಯಿ ಹಾಲು ಅಂತಂತ ಈ ಥರ ಅಂತೀವಿ ನಾವು. ಮತ್ತು ಇದು ಬಂದು ಎಳ್ಳು, ಕರಿ ಎಳ್ಳನ್ನು ಸ್ವಲ್ಪ ಉರಿಬೇಕು, ಅಂದರೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ರುಬ್ಕೋಬೇಕು. ಬೆಲ್ಲ ಮತ್ತು ಎಳ್ಳು ನೀರು ಹಾಕಿ ರುಬ್ಕೊಳ್ಬೇಕು. ಇದನ್ನು ನಾವೇನು ಶಾವಿಗೆ ಮಾಡ್ಕೊಂಡಿರ್ತೀವಿ ನೋಡಿ, ಒತ್ತಿರ್ತೀವಿ ನೋಡಿ, ಅದ್ರ ಜೊತೆ ಈ ಥರ ಹಾಕ್ಕೊಂಡು ನಾವು ಕಲಿಸ್ಕೊಂಡು ತಿನ್ನಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮಾವದಿರ ಕೈಲಿ, ಅಂದರೆ ಅಮ್ಮನ ತಮ್ಮದಿರು ಸೋದ್ರ ಮಾವದಿರು ಇರ್ತಾರೆ ನೋಡಿ, ಸೋದ್ರ ಮಾವದಿರ ಕೈಲಿ ಇದನ್ನು ಒತ್ತಿಸ್ತಾ ಇದ್ರು ಅವಾಗ. ಏನೋ ಅವಾಗಂತ ಹೇಳೋರು, ಸೋದ್ರ ಮಾವ ಒತ್ತಬೇಕು ಅಂತ ಅಂದ್ಬಿಟ್ಟು. ಮನೆಗೇನಾರ ಅಳಿಯ ಬಂದರೆ ಈ ಥರ ಶಾವಿಗೆನ ಮಾಡ್ತಾಯಿದ್ರು. ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತು ಯಾರಿಲ್ಲ, ಅಪ್ಪಗಿನೇನು ಗೊತ್ತೇ ಇದೆಯಲ್ಲ, ಅಪ್ಪಗೆ ಕಣ್ಣು ಆಪ್ರೇಷನ್ ಆಗಿದೆ. ಅವರು ಬೆಳಕಿಗೆ ಮತ್ತು ಗಾಳಿಗೆಲ್ಲ ಬರೋ ಹಾಗಿಲ್ಲ. ಹಾಗಾಗಿ ಅವರು ಮನೇಲೇ ಇದ್ದರು. ತಮ್ಮ ಕೆಲ್ಸಕ್ಕೆ ಹೋಗಿದ್ದ, ಅಂದರೆ ಸರ್ವೆ ಕೆಲ್ಸಕ್ಕೆ ಹೋಗ್ತಾನೆ ಅಲ್ಲ, ಸರ್ವೆ ಕೆಲ್ಸಕ್ಕೆ ಹೋಗಿದ್ದ. ಮತ್ತು ಇವತ್ತು ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ರು. ತಂಗಿ ಬಂದಿದ್ಲಲ್ವ, ಅವಳ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ರು. ಇವತ್ತು ನಂದೇ ಹಸುಗಳನ್ನ ನೋಡ್ಕೊಳ್ಳೋದು. ಮತ್ತು ಬರೋದು ಸಂಜೆ ಆಗುತ್ತೆ ಅಲ್ಲ, ಹಂಗಾಗಿ ನನ್ನ ತಮ್ಮ ಮಧ್ಯಾಹ್ನ ಬರ್ತೀನಂತ ಹೋದ, ಇನ್ನೂ ಬಂದಿಲ್ಲ. ಹಂಗಾಗಿ ಮೇವನ್ನು ನಾನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಈ ಥರ ಮೇವು ಕಟ್ ಮಾಡೋದಾಗಲಿ ಹಸುಗಳನ್ನ ನೋಡ್ಕೊಳ್ಳೋದಾಗಲಿ ಯಾವತ್ತೂ ಮಾಡಿಲ್ಲ. ನಮ್ಮಪ್ಪ ಪಾಪ ಅವ್ರು ಚೆನ್ನಾಗಿದ್ದಿದ್ರೆ ನಮ್ಮ ಕೈಯಲ್ಲಿ ಈ ಥರದ್ದೆಲ್ಲ ಕೆಲಸ ಮಾಡಿಸ್ತಾ ಇರಲಿಲ್ಲ. ಅವರು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಎಲ್ಲ ಮಾಡಲೇಬೇಕಾಗುತ್ತೆ ಒಂದೊಂದು ದಿನ. ಮತ್ತು ನಾನು ನೋಡ್ಕೊತೀನಿ ಹೋಗ್ರಿ ಅಂತ ಅಂದೆ. ಮತ್ತು ನಮ್ಮ ಅಮ್ಮಗೂ ಹುಷಾರಿರಲಿಲ್ಲ. ಅವರು ಹಾಸನಲ್ಲಿ ತೋರಿಸೋದು, ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ತೋರಿಸೋದು. ಹಂಗಾಗಿ ಹೋಗಿದ್ರು. ಮತ್ತು ನಾವು ಬಂದಾಗಲೇ ಹಿಂಗೆ ಯಾರಾದರೂ ನಾವು ಕರ್ಕೊಂಡು ಹೋಗಬೇಕು. ಹಂಗಾಗಿ ಅವಳು ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ಹೋಗಿದ್ರು. ನಾನು ನೋಡ್ಕೊತೀನಿ ಹೋಗ್ರಿ ಅಂತ ಅಂದೆ. ಅದು ಹಸು ಬೇರೆ, ಅಂದರೆ ಕನ್ಸೀವ್ ಇದೆ ಹಸು ಅದು. ಹಂಗಾಗಿ ಮತ್ತು ಅದಕ್ಕೆ ಮೇವು ಬೇಕಲ್ವ, ಹಂಗಾಗಿ ನಾನು ನೋಡ್ಕೊತೀನಿ ಹೋಗ್ರಿ ಅಂತ ಅಂದೆ. ಅದಕ್ಕೆ ನಮ್ಮಪ್ಪ ಕಟ್ ಮಾಡಿ ಹಾಕೋಗಮ್ಮ ಮೇವು ಐತೆಲ್ಲ ಕಟ್ ಮಾಡಿ ಹಾಕು. ಏನಾಗುತ್ತೆ ಗೊತ್ತಾ, ನಾನು ಅದು ಹಿಡ್ಕೊಂಡು ಅದ್ರ ಹತ್ರ ಹೋದರೆ ಮುಸ್ ಅಂತ ಬರುತ್ತೆ. ಅಂದರೆ ನಾವು 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಹೋಗ್ತೀವಿ ಅಲ್ಲ, ಮತ್ತು ಯಾರೋ ಹೊಸ ಮನುಷ್ಯರಂತ ಅಂದ್ಕೊಂಡ್ಬಿಡ್ತವೆ ಅವು. ಹಂಗಾಗಿ ಅದ್ರ ಹತ್ರ ಹೋಗ್ತಾ ಇರಲಿಲ್ಲ. ಅದನ್ನು ಅಲ್ಲೇ ಕಟ್ಟಿ ಹೋಗಿದ್ದಲ್ವ, ಹಂಗಾಗಿ ನಾನೇ ಮೇವನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ. ಮತ್ತು ಇನ್ನೊಂದು ಹಸು ಇದೆ, ಅದು ಕರು. ಇನ್ನು ಅದು ಬೇಕಾದರೆ ಹಿಡ್ಕೊಂಡು ಮೇಯಿಸ್ತೀನಿ. ಅದು ಹಸು ಅದ್ರ ಹತ್ರ ಹೋದರೆ ಸಾಕು ಮುಸ್ ಅಂತಿತ್ತು. ಹಂಗಾಗಿ ನಾನು ಅದು ಹತ್ರನೇ ಹೋಗ್ತಿರ್ಲಿಲ್ಲ, ಸ್ವಲ್ಪ ದೂರ ನಿಂತ್ಕೊಂಡೆ. ಅದಕ್ಕೆ ಮೇವು ಹಾಕಿ ಅದನ್ನು ತಿಂದಂಗೆ ಖಾಲಿ ಮಾಡ್ದಂಗೆಲ್ಲ ಮೇವು ಕಟ್ ಮಾಡಿ ಹಾಕ್ತಾಯಿದ್ದೆ ನೋಡಿ. ಎಷ್ಟು ದೂರ ನಿಂತ್ಕೊಂಡು ಹಾಕ್ತಾಯಿನಿ. ನನಗೊಂದು ಸ್ವಲ್ಪ ಭಯ, ಯಾಕಂದರೆ ಏನಾದರೂ ಗುದ್ಬಿಡುತ್ತೆ. ಯಾಕಂದರೆ ಹೊಸ ಮನುಷ್ಯರು ಅಂತ ಅಂದ್ಬಿಟ್ಟು ನಂಗೆ ಗುದ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಭಯ, ಹಾಗಾಗಿ ದೂರ ನಿಂತ್ಕೊಂಡೇ ಹಾಕ್ತಾಯಿದ್ದೆ. ಇವತ್ತು ಪೂರ್ತಿ ನಂದೇ ಆಗಿತ್ತು ಹಸು ನೋಡ್ಕೊಳ್ಳೋದು. ಮತ್ತು ಬಟ್ಟೆ ಬೇರೆ ಒಣಗಾಕಿದ್ವಿ ಅಲ್ವಾ, ಅದು ಹಸಿ ಮೇವು ಬೇರೆ ಅಲ್ಲ, ಬೇಗ ತಿನ್ಕೊಂಡ್ಬಿಡ್ತಿತ್ತು ಪಾಪ, ಕನ್ಸಿವಿತ್ತಲ್ವ. ಹಂಗಾಗಿ ಅದರಲ್ಲೂ ಈಗ ಮನೆಗೆ ಹೋಗಬೇಕು, ಅವರಿಗೆ ಡ್ರಾಪ್ಸ್ ಹಾಕಿ ಬರಬೇಕು ನಮ್ಮ ಅಪ್ಪಗೆ. ಅವರಿಗೆ ಏನಂದರೆ ಅರ್ಧ ಗಂಟೆಗೆ ಒಂದು ಸಲ, ಅಂದರೆ ಸುಮಾರು ಒಂದು 12 ಸಲ ಒಂದು ಹಾಕಬೇಕು, ಮತ್ತು 6 ಸಲ ಒಂದು ಹಾಕಬೇಕು. 2 ಡ್ರಾಪ್ಸ್ ಕೊಟ್ಟಿದ್ದಾರೆ. ನನಗಂತೂ ಇವತ್ತು ಪೂರ್ತಿ, ಅಂದರೆ ಮೇವು ಯಾವತ್ತೂ ಕುಯ್ದಿಲ್ಲಲ್ಲ ನಾನು. ಪಾಪ ನಮ್ಮಪ್ಪನೇ, ನಾವು ಯಾವಾಗ ಬಂದ್ರೂ ನಾವು ಈ ಥರ ಏನೂ ಕೆಲಸ ಮಾಡಲ್ಲ ಪಾಪ, ಅವರೇ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಮಾಡ್ಕೊತಾರೆ. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ, ಒಂದೊಂದು ಸಲ ಮಾಡಲೇಬೇಕಾಗುತ್ತೆ. ಅವರು ಕೂಡ ಅಂದರೆ ಹಾಸ್ಪಿಟಲ್ಲು ಅಂದರೆ ಹಾಸನ್ನಲ್ಲ, ಹಂಗಾಗಿ ಬೇಗನೂ ಬರೋಕ್ಕಾಗಲ್ಲ. ಅವ್ರು ಬರೋದೇ ಸಂಜೆ ಆಗುತ್ತೆ ಅಂತ ಹೇಳಿದರು. ಬೆಳಗ್ಗೆನೇ ಹೋಗಿದ್ರು ಮತ್ತು ಸಂಜೆ ಆಗುತ್ತೆ ಅಂತ ಅಂದರು. ಮತ್ತು ಬಿಡೋದು ಬಟ್ಟೆ ನೋಡಿ, ಬಟ್ಟೆ ಒಣಗಾಕಿದ್ದೆ. ಮಳೆ ಮೋಡ ಆಗಿದೆ. ಮಳೆ ಮೋಡ ಆಗ್ತಿತ್ತು, ಸ್ವಲ್ಪ ಬಿಸಿಲು ಬರ್ತಿತ್ತು, ಸ್ವಲ್ಪ ಮೋಡ ಆಗ್ತಾಯಿತ್ತು, 1-2 ಹನಿ ಬರ್ತಿತ್ತು, ಮತ್ತು ಕಮ್ಮಿ ಆಗ್ತಾಯಿತ್ತು. ಕುತ್ಕೊಂಡಿನಿ ಇವಾಗ ಮೇವು ಹಾಕಿ. ಅದು ಮೇವು ಖಾಲಿ ಆದಂಗೆ ಮೇವು ಕಟ್ ಮಾಡಿ ಹಾಕಬೇಕು. ಮತ್ತು ಇನ್ನೊಂದು ಕರುನ ಆ ಕಡೆ ಕಟ್ಟಿದ್ದೀನಿ. ಹಸುಗಳನ್ನ ಈ ಥರ ಕಟ್ಟಿ ಮೇಯಿಸೋದಕ್ಕಿಂತ ಸ್ವಲ್ಪ ಹಿಡ್ಕೊಂಡು ಮೇಯಿಸ್ಬೇಕು. ಆವಾಗ ನಾವು ಹೊಟ್ಟೆ ತುಂಬ ಊಟ ಮಾಡ್ತೇವೆ. ಆವಾಗ ಒಬ್ಬಳೇ ಬೇರೆ ಅಲ್ಲ, ಒಂಥರ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಅದರಲ್ಲೂ ಮಾತಾಡೋರು ಯಾರಿಲ್ಲ, ಏನಿಲ್ಲ. ಫೋನಲ್ಲಿ ಎಷ್ಟಂತ ಮಾತಾಡ್ತೀರಿ, ಯಾರ ಹತ್ರ ನಾನು ಮಾತಾಡ್ಬೇಕಂತ ಅಂದ್ರೂ. ಇವಾಗ ಕುತ್ಕೊಂಡಿದ್ದೆ.
ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನೋಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಮಳೆ ಉದುರ್ತಾ ಇತ್ತು, ಹಾಗೆ ಬಟ್ಟೆ ಎಲ್ಲ ಸ್ವಲ್ಪ ಒಣಗ್ದಂಗಿದ್ದು ಅವನ್ನ ಬಟ್ಟೆನ ತೆಗೆಯೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಇವಾಗ ಮನೆಗೆ ಹೋಗಬೇಕು, ಅದೇ ಹೇಳಿದ್ನಲ್ವ ನಮ್ಮ ಅಪ್ಪಗೆ ಡ್ರಾಪ್ಸ್ ಹಾಕ್ಸ್ಬೇಕಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ಸ್ವಲ್ಪ ಬಟ್ಟೆ ಯಾವೆಲ್ಲ ಒಣಗಿದಾವೆ ನೋಡಿ ಆ ಬಟ್ಟೆನ ಎತ್ತಾಕ್ಬಿಟ್ಟು ನಮ್ಮದು ತೋಟದ ಪಕ್ಕನೇ ಇದೆ ಮೇನ್ ರೋಡು. ಹಂಗಾಗಿ ಗಾಡಿಗಳಂತೂ ತುಂಬ ಗಾಡಿಗಳು ಓಡಾಡ್ತವೆ ಇವಾಗಂತೂ. ಮುಂಚೆ ಅಷ್ಟು ಗಾಡಿಗಳು ಓಡಾಡ್ತಾ ಇರಲಿಲ್ಲ, ಇವಾಗಂತೂ ತುಂಬ ಗಾಡಿ ಓಡಾಡ್ತವೆ. ಯಾಕಂದರೆ ಇದು ಏನು ಕೋಡಿಮಠ ಇದೆ ನೋಡಿ, ಕೋಡಿಮಠ ಬೆಳಗುಂಬ ಅದೇ ತಿಪ್ಟೂರು ಸೈಡ್ ಓಡಾಡೋ ಅಂಥವು ತುಂಬ. ಅರಸೀಕೆರೆ ಮೇಲೆ ಹೋದ್ರೆ ದೂರ ಆಗುತ್ತೆ ನೋಡಿ, ಹಂಗಾಗಿ ಇಲ್ಲೇ ಆರ್ನಹಳ್ಳಿ ಈ ಸೈಡು ಹೋಗ್ತವೆ. ಹಂಗಾಗಿ ತುಂಬ ಗಾಡಿಗಳು ಓಡಾಡ್ತವೆ ನೋಡಿ. ಮಳೆ ಒಂದೊಂದಾಗೂ ಉದುರ್ತಾ ಇದ್ದಾವೆ, ಮತ್ತೆ ಬಟ್ಟೆಗಳು ಮೆತ್ತಗಾಗ್ಬಿಡ್ತವೆ, ಸ್ವಲ್ಪ ಹಸಿ ಆಗಿಬಿಡ್ತವೆ. ಹಂಗಾಗಿ ಇವು ಬಟ್ಟೆಗಳನ್ನ ಯಾವೆಲ್ಲ ಒಣಗಿದಾವೆ ನೋಡಿ ಅವನ್ನ ಎತ್ತಾಕ್ತಾ ಇದ್ದೀನಿ. ಹಳ್ಳಿಗಳಲ್ಲಿದ್ದರೆ ಎಷ್ಟು ಕೆಲಸ ಇರ್ತವೆ ನೋಡಿ, ಬಿಡುವಿಲ್ದಂಗೆ ಹಳ್ಳಿಗಳಲ್ಲಿ ಕೆಲಸ ಇರ್ತವೆ. ಅದೇ ಸಿಟಿಗಳಲ್ಲಾದರೆ ಮಾಡ್ಕೊಳೋದು, ತಿನ್ನೋದು, ಮಲಗೋದು ಇದೇ ಕೆಲಸ ಇರುತ್ತೆ ಸಿಟಿಗಳಲ್ಲಿ. ಇವಾಗ ಫೋನ್ ಮಾಡಿತ್ತು ನಮ್ಮ ಅಪ್ಪ, ಬಾ ಅಮ್ಮ ಅಂತಂದ್ರು. ಈಗ ಹೋಗ್ತೀನಿ, ಬಟ್ಟೆಗಳನ್ನ ಗಂಟು ಕಟ್ಟಿಟ್ಟೀನಿ, ನನ್ನ ತಮ್ಮ ಬಂದು ತೊಗೊಂಡು ಬರ್ತಾನೆ. ಹಸುಗೂ ಅಷ್ಟೇ ಸ್ವಲ್ಪ ಜಾಸ್ತಿ ಮೇವು ಹಾಕಿದ್ದೀನಿ, ಅದು ಏನು ತಿಂದ್ಕೊಳ್ತಾ ಇರುತ್ತೆ. ಅಷ್ಟೊತ್ತು ನನ್ನ ತಮ್ಮ ಬರ್ತಾನೆ. ಇವಾಗ ಬನ್ನಿ ಮನೆ ಕಡೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಬಿಸಿಲು ನೋಡಿ ಹೆಂಗಿದೆ. ನಮ್ಮಪ್ಪಗೆ ಡ್ರಾಪ್ಸ್ ಹಾಕಬೇಕು. 2 ಡ್ರಾಪ್ಸ್ ಕೊಟ್ಟಿದ್ದಾರೆ, ಒಂದು 6 ಸಲ ಹಾಕಬೇಕು, ಒಂದು 12 ಸಲ ಹಾಕಬೇಕು. ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ಮನೆ ಹತ್ರ. ಹಸಗಳನ್ನ ಅಲ್ಲೇ ಕಟ್ಟಿ ಬಂದೀನಿ. ಈಗ ನನ್ನ ತಮ್ಮ ಬರ್ತಾನೆ. ಬನ್ನಿ ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ ಆಮೇಲೆ. ಬಿಸಿಲು ನೋಡಿ, ಮುಖ ಎಲ್ಲ ಟ್ಯಾನಾಗಿ ಹೋಗ್ಬಿಟ್ಟಿದೆ. ಬರೀ ಮನೆ ತೋಟ ಅಡ್ಡಾಡೋದೇ ಅಲ್ಲ, ಮುಖ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಮನೆಗೆ ಹೋಗೋಣ, ಫುಲ್ಲು ಬಿಸಿಲಿದೆ.